ಹಾಯ್ ಪೂಜೆ ಶುರು ಆಯ್ತಾ? ಯಾ ಐ ಆಮ್ ಕಮಿಂಗ್. ಓಕೆ. ಅಲ್ಲಿ ನಿಂತಿರೋ ಗಾಡಿ ನಿಮ್ದೇನಾ? ಹೌದು ರೀ, ನಮ್ದೆ. ಗಾಡಿ ಸ್ವಲ್ಪ ತೆಗಿರಿ, ಅಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ತೆಗಿಲ್ಲ ರೀ, ಏನ್ ಇವಾಗ? ಕಿರಿಕ್ ಪಾರ್ಟಿಗಳು ಸವಾಸ ಆಯ್ತಲ್ರಿ. ಹೌದು ರೀ, ಕಿರಿಕ್ ಪಾರ್ಟಿನೇ. ಏನ್ ಇವಾಗ? ಏನ್ ಕಾಲ್ ಕೇಳ್ಕೊಂಡು ಜಗಳ ಮಾಡ್ತೀರಾ? ಹಬ್ಬದ ದಿನ ಏನ್ರಿ ನಿಮ್ಮ ಕಿರಿಕ್ ಮಾಡೋದೇ ಕೆಲ್ಸನಾ ನಿಮ್ಗೆ? ಈಗ ನೀವ್ ಬಾಯ್ ಮುಚ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಾಕಪ್ಪ ಈ ಕಿರಿಕ್ ಪಾರ್ಟಿ ಜೊತೆ ತಗ್ಲಾಕೊಂಡೆ ಅಂತ ತಲೆ ಕೇಳ್ಕೊಂಡು ಹುಚ್ಚ ಆಗ್ಬಿಡ್ತೀರಾ? ಹೋಗ್ರಿ ಸುಮ್ನೆ. ಗಾಡಿ ತೆಗಿರಿ, ಹೋಗ್ರಿ. ಒಳ್ಳೆ ಕಿರಿಕ್ ಪಾರ್ಟಿ ಸವಾಸ ಆಯ್ತಾ? ಓ, ಏನಿದು ಮೀನಾ ಕಿರಿಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನನ್ನ ಪಾಡಿ ನನ್ನ ಕಾರ್ ತಗೊಂಡು ಗಾಡಿನಲ್ಲಿ ಬರ್ತಾ ಇದ್ನ ರೋಡಲ್ಲಿ, ಎಲ್ಲರೂ ನನ್ನ ಕಾರ್ ನೋಡಿದ ತಕ್ಷಣ ಮೈ ಮತ್ತು ನೋಡ್ತಾ ಟ್ರಾಫಿಕ್ ಜಾಮ್ ಮಾಡಿದ್ರೆ ಅದಕ್ಕೆ ನಾನು ಹೊಣೆನಾ? ಹೌದು, ಆ ಕಿರಿಕ್ ಕಾರ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಕ್ಕತ್ತಾಗಿದೆ ರೀ, ಸೂಪರ್. ರೈಟ್ ನಾವು ಆ ಕಾರ್ ನಮ್ಮ ಕಿರಿಕ್ ಪಾರ್ಟಿ ಟೀಮ್ ಜೊತೆ ಇದೆ. ತುಂಬಾ ಡೆಕೋರೇಟ್ ಮಾಡ್ತಿದ್ದಾರೆ, ಬ್ಯೂಟಿಫುಲ್ ಆಗಿ. ಆಯುಧ ಪೂಜೆ ಅಲ್ವಾ? ಸೊ ಬನ್ನಿ, ನಾವು ನೀವು ಸೇರ್ಕೊಂಡು ಇನ್ನೂ ಚಂದ ಡೆಕೋರೇಟ್ ಮಾಡೋಣ. ಏನಂತೀರಾ? ಫಾಲೋ ಮೀ. ನೋಡಿ, ನಮ್ಮ ಕಿರಿಕ್ ಪಾರ್ಟಿ ಈಗಲೇ ಕಿರಿಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೂಜೆ ಮಾಡ್ತಾ ಇದ್ದಾರೆ ಅಂತ ನಾನು ಬಂದರೆ ಇಲ್ಲಿ ನೋಡಿದ್ರೆ ಇಲ್ಲಿ ದೊಡ್ಡ ಕಿರಿಕೆ ಆಗ್ತಾ ಇದೆ. ನಾನು ಹೋಗಿ ಸ್ಟಾಪ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಹಾಯ್ 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 ಹಾಯ್, ವಾಟ್ಸ್ ಗೋಯಿಂಗ್ ಆನ್? ಅಲ್ಲ, ಕಿರಿಕ್ ಪಾರ್ಟಿ ಟೀಮ್ ಸಕ್ಕತ್ತಾಗಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಕಿರಿಕ್ ಆಗ್ತಿದೆಯಲ್ಲ, ಯಾಕೆ? ಡೆಕೋರೇಷನ್ ಮುಗ್ದೋಗಿದೆ, ಇವಾಗ ವಿಭೂತಿ ಹಚ್ಚಬೇಕು, ಪೂಜೆ ಶುರು ಮಾಡಬೇಕು. ಯಾರು ಪೂಜೆ ಮಾಡೋದು ಅಂತ ಜಗಳ ನಡೀತಿದೆ. ನೀವು ಹಚ್ತೀರಾ? ಮೈಕ್ ಕೊಟ್ಬಿಡಿ, ನೀವು ಹಚ್ಚಿ, ಅವ್ರು ಹಚ್ಚಾರ. ನಮ್ ಬ್ಯೂಟಿಫುಲ್ ಡಾಲ್ಸ್ ಇರ್ಬೇಕಾದ್ರೆ ಹೇಗೆ ಅಂದ್ರೆ ಇವ್ರನ್ನ ಇಗ್ನೋರ್ ಮಾಡ್ತಿದ್ದೀರಾ ನೀವು? ಇವರೆಲ್ಲ ಅಂತ ನೋಡಿ, ಇವರೆಲ್ಲ ಅಂತ ಅವ್ರನ್ನ ತೋರಿಸಿ ಪಕ್ಕದಲ್ಲಿ ನಾನಿದ್ದೀನಲ್ವಾ? ಅಂದ್ರೆ ಕಿರಿಕ್ ಪಾರ್ಟಿನಲ್ಲಿ ಯಾವಾಗ್ಲೂ ಪೂಜೆ ಮಾಡಿಸ್ಕೊಳ್ಳೋರು ಯಾರು? ಪೂಜೆ ಮಾಡಿಸ್ಕೊಳ್ಳೋರು ಯಾರು? ಸುಮಾರು ಇವರಿಬ್ರು ಸುಮಾರು ಪೂಜೆ ಮಾಡಿಸ್ಕೊಂಡಿದ್ದಾರೆ ನಮ್ಮ ಹತ್ರ. ಇವ್ರು ಸ್ವಲ್ಪ ಜಾಸ್ತಿ ಪೂಜೆ ಮಾಡಿಸ್ಕೊಂಡಿದ್ದಾರೆ. ನಾವು ಏನಿದ್ರು ಬರೀ ಪೂಜೆ ಮಾಡಿರೋದು. ಪೂಜೆ ಮಾಡಿಸ್ಕೊಂಡಿರೋರು, ಪೂಜೆ ಮಾಡಿರೋರು ಕಿರಿಕ್ ಪಾರ್ಟಿನಲ್ಲಿ ಈಗ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ನೋಡ್ಬೇಕಂತ ನಮ್ಮ ಆಡಿಯನ್ಸ್ ಅನಿಸ್ತಿದೆ. ಫಸ್ಟ್ ಪೂಜೆ ಮುಗಿಸ್ಬಿಡೋಣ, ಆಮೇಲೆ ಒಂದು ಕಿರಿಕ್ ಮಾತು ಶುರು ಮಾಡೋಣ. ಓಕೆನಾ? ಸರಿ, ಕಮ್ ಆನ್. ಇವಾಗ ಫಸ್ಟ್ ವಿಭೂತಿ ಹರಿಸ್ತಾರೆ. ರಕ್ಷಿತ್ ಅವರು ಆಯುಧ ಪೂಜೆ ಮಾಡಿ ತುಂಬಾ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತಲ್ಲ? ಆಕ್ಚುಲಿ ನಮ್ಮ ಕಡೆ ಎಲ್ಲ ದೀಪಾವಳಿ ಪೂಜೆ ಮಾಡ್ತೀವಿ ನಾವು. ಬಟ್ ಬೆಂಗಳೂರಿಗೆ ಬಂದ್ಮೇಲೆ ಇವಾಗ ಚೇಂಜ್ ಆಗಿದೆ ಟೈಮ್. ಯಾಕೆ? ಇಲ್ಲಿದ್ದ ಪ್ರಕಾರ ಪೂಜೆ ಮಾಡ್ಬೇಕಲ್ಲ ಇಲ್ಲಿ. ಆಯುಧ ಪೂಜೆಗೆ ಇಲ್ಲಿ ಆಯುಧ ಪೂಜೆ ಈ ನವರಾತ್ರಿಯಲ್ಲಿ ಮಾಡ್ತಾರೆ. ನಮ್ಮ ಕಡೆ ಆಕ್ಚುಲಿ ಉಡುಪಿಯಲ್ಲೆಲ್ಲ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ. ಸೊ ಹೊಸ ಕಾರ್ ಬಂದಿದೆ, ಕಿರಿಕ್ ಕಾರ್. ಅದ್ರಲ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಗೆ ಪೂಜೆ ಮಾಡೋದು. ನಾವು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಮೊದಲು ತಲೆಯಲ್ಲಿ ಇದ್ದದೇ ಈ ಕಾರ್. ಯಾಕಂದ್ರೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಕಾರ್ ಬೇಕು ಅಂತ ಬಹಳ ಆಸೆ ಇತ್ತು. ನನ್ನ ಫ್ರೆಂಡ್ಸಿಗೂ ಬಹಳ ಆಸೆ ಇತ್ತು. ನಾವೆಲ್ಲ ಸೇರ್ಬಿಟ್ಟು ಒಂದು ಕಾರ್ ತಗೊಳ್ಳೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡ್ವಿ. ಅದಕ್ಕೆ ಮನೆಯಿಂದ ಎಲ್ಲ ಸ್ಕೀಮ್ಗಳನ್ನೆಲ್ಲ ಮಾಡ್ಕೊಂಡು ಕಾಸು ಕಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಅದು ಕೊನೆಗೂ ಮಾಡೋಕ್ಕಾಗಿಲ್ಲ ನಮಗೆ. ಸೊ ನಮ್ಮ ಸಿನಿಮಾದಲ್ಲಿ ಅಟ್ಲೀಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ ನಾವು. ಸೊ ಈ ಪ್ಲಾನ್ ಹೆಂಗಿತ್ತು, ಈ ಕಾರು ಈ ಕಿರಿಕ್ ಪಾರ್ಟಿನಲ್ಲಿ ಬರಬೇಕು ಅಂತ? ರಕ್ಷಿತ್ ಹೇಳ್ದಂಗೆ ಮೊದಲೇ ಅಂದರೆ ಸ್ಕ್ರಿಪ್ಟಲ್ಲೇ ಇದ್ದಿದ್ದರಿಂದ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಈ ಕಾರು. ಇಡೀ ಸಿನಿಮಾದಲ್ಲಿರುತ್ತೆ. ಸೊ ಪ್ಲ್ಯಾನ್ ಅನ್ನೋದಕ್ಕಿಂತ ಅದನ್ನು ಬರೆದಿದ್ವಿ. ಈ ಥರದ್ದು ಕಾರ್, ಇದೇ ಕಾರ್ ಬೇಕು ಅನ್ನೋದನ್ನು ಕಾಂಟೆಸ್ಟನ್ನೇ ನಾವು ಹುಡುಕಿ, ಆ ಹುಡುಕಾಟಕ್ಕೆ ಒಂದು ದೊಡ್ಡ ಕಿರಿಕಾಗಿತ್ತು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹುಡುಕಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಲೈನ್ ಪ್ರೊಡ್ಯೂಸರು ಇವರೆಲ್ಲ ಸಿಕ್ಕಿದ ರೋಡಲ್ಲಿ ಎಲ್ಲೆಲ್ಲ ಕಾಂಟೆಸ್ಟನ್ನು ನಿಲ್ಸಿರ್ತಾರೆ ಅಲ್ಲೆಲ್ಲ ಹೋಗಿ ಯಾರ್ಯಾರು ಮನೆ ಬಾಗಿಲು ಬಡ್ದು ಈ ಕಾರ್ ನಿಮ್ದ, ಈ ಕಾರ್ ಸೇಲ್ಗಿದೆಯಾ ಈ ಥರದಲ್ಲೆಲ್ಲ ಹುಡುಕಾಟ ಆಗಿತ್ತು. ಫೈನಲಿ ಒಂದೂವರೆ ತಿಂಗಳು ಹುಡುಕಿ ಇನ್ನೇನು ಆಗಲ್ಲ ಅಂತ ಕೈ ಎತ್ತೋ ಮೂಮೆಂಟಲ್ಲಿ ಲಾಸ್ಟಲ್ಲಿ ಒಂದು ಕಡೆ ಕಾರ್ ಸಿಕ್ತು. ರಾಜು ಅಂತ ಒಬ್ಬರ ಕಡೆಯಿಂದ ನಮಗೆ ಈ ಕಾರ್ನ ಕೊಡಿಸಿದ್ರು. ಸೊ ನಿಮ್ಮ ಹತ್ರ ಕಿರಿಕ್ ಮಾತು ತುಂಬ ಇದೆ, ಬರ್ತೀವಿ ಆದಷ್ಟು ಬೇಗ. ಸೊ ಅವರೇ ಆ್ಯಕ್ಚುಲಿ ಆಲ್ಟರ್ ಮಾಡಿಕೊಟ್ಟಿದ್ದು ನಮಗೆ. ಅದರ ನಂತರ ಅದನ್ನು ಪೂರ್ತಿ ಟಾಪ್ ಎಲ್ಲ ತೆಗೆದು ಕಂಪ್ಲೀಟ್ ಆಗಿ ಇದನ್ನು ಆಲ್ಟರ್ ಮಾಡಿ ಆಮೇಲೆ ಕಲರ್ ಚೇಂಜ್ ಮಾಡಿಬಿಟ್ಟು. ಈಗ ಎಷ್ಟು ಶೋರೂಮ್ಸ್ಗಳಿಗೆ ಲಾಸ್ ಆಗಿದೆ ಗೊತ್ತಾ? ಕಾರ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದವರೆಲ್ಲ ನಮಗೆ ಈ ತರ ಕಿರಿಕ್ ಕಾರೇ ಬೇಕಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಏನ್ ಮಾಡ್ತೀರಾ? ಸೊ ಹಂಗಾಗಿ ನಮ್ಮ ರಾಜು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ನೋಡಿ ಇದೇ ಗ್ಯಾಪಲ್ಲಿ ನಮ್ಮ ಹುಡುಗಿಯರು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಹೇಳಲೇಬೇಕು. ಹೆಣ್ಮಕ್ಳು ಇರೋದೇ ಅದಕ್ಕೆ ಅಲ್ವಾ, ಚೆನ್ನಾಗಿ ಡೆಕೋರೇಟ್ ಮಾಡೋದಕ್ಕೆ. ಸೊ ಹೇಗನ್ಸುತ್ತೆ ರಶ್ಮಿಕಾ? ಅಲ್ಲಿ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ನೋಡಿ ಹೇಳಿ. ಸೊ ಆಯುಧ ಪೂಜಾ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡೆಕೋರೇಷನ್ನು. ನಮ್ಮ ಫೇವ್ರೆಟ್ ಗಾಡಿಗೆ ನಾವು ತುಂಬ ಟೈಮ್ ಕೊಟ್ಟು ಡೆಕೋರೇಟ್ ಮಾಡ್ತೀವಿ. ನಿಮ್ಗೆ ಹೇಗೆ ಅನಿಸ್ತಿದೆ ಡೆಕೋರೇಟ್ ಮಾಡೋದು? ತುಂಬ ಮಜಾ ಆಗ್ತಾ ಇದೆ. ನಮ್ಮ ಸೈಡಲ್ಲಿ ಅಷ್ಟೊಂದು ಮಾಡಲ್ಲ ನಾವು ಕೊಡಗಿನವರು. ಸೊ ಅಲ್ಲಿ ಎಷ್ಟೊಂದು ಗ್ರ್ಯಾಂಡಾಗಿ ಮಾಡಲ್ಲ. ಅದಕ್ಕೆ ಕಿರಿಕ್ ಪಾರ್ಟಿ ಟೀಮ್ಗೆ ಬಂದು ಈ ಟೀಮ್ ಜೊತೆ ಮಾಡುವಾಗ ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಯಾವತ್ತೂ ಮರೆಯಲ್ಲ ಈ ಆಯುಧ ಪೂಜೆನ. ಫಸ್ಟ್ ಟೈಮ್ ಈ ಥರ ಕಿರಿಕ್ ಪಾರ್ಟಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಈ ಕಾರ್ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ? ಫಸ್ಟ್ ಹಾಫ್ ನಮ್ಮ ಒಂದು
ಕಿರಿಕ್ ಗ್ಯಾಂಗ್ ಇದ್ದಂಗೆ. ಸೊ ದಿಸ್ ಕಾರ್ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಈ ಕಾರಲ್ಲಿ ನಾನು ಕಿರಿಕ್ ಗ್ಯಾಂಗ್ ಜೊತೆ ಹೊರಟು ಐ ಮೀನ್ ಏನೋ ರೋಮ್ ಅರೌಂಡ್ ಮಾಡೋದು ಅದು ಇದು. ಹಾಂ, ಸೊ ತುಂಬ ಕ್ಲೋಸ್ ಆಗುತ್ತೆ ಈ ಕಾರು ನಮಗೆ. ಹಾಗೆ ರಶ್ಮಿಕಾಗೆ ಯಾವಾಗಲೂ ಕಿರಿಕ್ ಕೊಡೋ ಒಬ್ಬ ಸೂಪರ್ ಡೂಪರ್ ಆದ ಲೇಡಿ ಡಾನ್ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ. ಅವ್ರು ನೋಡಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಯಾವ ಕಡೆ ನೀವು ಕಿರಿಕ್ ಮಾಡ್ತಾ ಇರ್ತೀರಲ್ಲ, ಕಿರಿಕ್ ಮಾಡೋರ್ನ ಏನಂತಾರೆ? ಯಾವ ಕಡೆಯಿಂದ ಲೇಡಿ ಡಾನ್ ತರ ಕಾಣಿಸ್ತೀನಿ, ಪಾಪ ತರ ಇದೀನಿ. ಅಯ್ಯೋ ಸುಮ್ಮನೆ ಇರಿ, ಇವಾಗ ಇವ್ರು ಆಕ್ಚುಲಿ ರಿಯಲ್ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ ನೀವು ಕಿರಿಕ್ ಪಾರ್ಟಿ ಸಿನಿಮಾ ನೋಡಿದಾಗ ಅಲ್ವಾ? ರಿಯಲ್ ಲೈಫಲ್ಲಿ ಕ್ರಿಕ್ ಪಾರ್ಟಿ ನಮ್ಮ ಪೂರ್ತಿ ತಂಡದಲ್ಲಿ ಇವಳೊಬ್ಳೆ. ಹೇಗೆ ರಿಯಲ್ ಲೈಫಲ್ಲಿ ಹೆಂಗೆ ನೀವು? ಅದೇ ಹೇಳಿದ್ರಲ್ಲ, ನಂಗೆ ಆ್ಯಕ್ಚುಲಿ ಈ ಮೂವಿ ಸಿಕ್ಕಿದಾಗ ನನಗೆ ಗೊತ್ತಿರೋರು ಎಲ್ಲರೂ ಹೇಳಿದಂಗೆ ಇಷ್ಟೇ, ನಿನಗೆ ಟೈಟ್ಲ್ ಹೇಳಿ ಮಾಡಿಸ್ದಂಗಿದೆ, ನಿನ್ಗೋಸ್ಕರನೇ ಹುಡುಕಿ ತಂದಿರೋ ಥರ ಇದೆ ಮೂವಿ ಇದು. ಅದಕ್ಕೆ ಫೇಸ್ಬುಕ್ ಎಲ್ಲ ಹುಡುಕಿ ನಮ್ಮ ರಕ್ಷಿತ್ ಅವರು ಸೆಲೆಕ್ಟ್ ಮಾಡಿದರೆ ಕೊನೆಗೂ ಒಂದು ಆಡಿಷನ್ ಮಾಡಿಸಿ ಅಲ್ವಾ ರಕ್ಷಿತ್ ಅವರೇ? ಹೇಗಿತ್ತು? ಆಡಿಷನ್ ಮಾಡಕ್ ಹೋಗಿಲ್ಲ. ಫಸ್ಟ್ ಟೈಮ್ ಫೇಸ್ಬುಕ್ ಅಲ್ಲಿ ಅವಳ ಫೋಟೋ ಎಲ್ಲ ನಾವು ನೋಡಿದಾಗ ಅವಳದ್ದು ಕೆಲವೊಂದೆಲ್ಲ ತರಲೆ ಮಾಡುವಂತಹ ಕೆಲವೊಂದು ಫೋಟೋಸ್ ಎಲ್ಲ ಇತ್ತು. ಅದನ್ನ ನೋಡ್ಬಿಟ್ಟು ನಾವು ಸರಿ ಒಂದು ಆಡಿಷನ್ ಮಾಡೋಣ ಅಂತ ಕಸಿದ್ವಿ. ಸೊ ನಮ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಸರಿ ಬಂದಿದ್ದಾರೆ, ಕೆಳಗಡೆ ಇದ್ದಾರೆ, ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕೆಳಗಡೆ ಹೋದ್ರು. ಕೆಳಗಡೆ ಹೋಗ್ಬೇಕಾದ್ರೆ ಆಲ್ರೆಡಿ ಅಲ್ಲಿ ನಮ್ಮ ವಾಚ್ಮ್ಯಾನ್ ಅವ್ರದ್ದು ಮಗಳಿದ್ಲು. ಸೊ ಆ ಮಗಳ ಜೊತೆ ಆಟ ಆಡ್ತಿದ್ಲು ಅವಳು. ಸೊ ಬಂದ ಕೂಡಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಪಕ್ಕ ಇದೆ ನಮ್ಮ ಕ್ಯಾರೆಕ್ಟರ್. ಸರಿ ಮಾತಾಡ್ತಾನೆ ಅವ್ಳು ಮಾತಾಡೋ ಸ್ಟೈಲಲ್ಲಿ ನಮ್ಗೆ ಗೊತ್ತಾಯ್ತು, ಓಕೆ ಇವಳು ಮಾಡ್ತಾಳೆ ಅಂತ. ಓಕೆ, ಸೊ ಬಟ್ ಏನಂತ ಹೇಳಿದ್ರೆ ಅಯ್ಯೋ ಪಾಪ ಅಂತ ಅನ್ಸೋದು, ಇಂಥ ಸ್ಟ್ರಾಂಗ್ ಗರ್ಲ್ ಅಪೋಸಿಟ್ ಆಗಿ ರಶ್ಮಿಕಾ ಅವ್ರು ಹೆಂಗೆ ಸಿಕ್ಕಿದ್ರು ಅಂತ. ಸಾಫ್ಟ್, ವೆರಿ ಸಾಫ್ಟ್ ಚಾಕ್ಲೇಟ್ ತರ. ಇಲ್ಲ, ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ಹೋಲ್ ಐಡಿಯಾ ಆಕ್ಚುಲಿ. ಅಂದ್ರೆ ನಮ್ಗೆ ಒಂದು ಹೀರೋಯಿನ್ ತುಂಬಾ ಸಾಫ್ಟ್ ಆಗಿ ಮೆಚೂರ್ ಆಗಿ ಕಾಣಬೇಕು, ಇನ್ನೊಂದು ಹೀರೋಯಿನ್ಗೆ ಸ್ವಲ್ಪ ತಲೆ ಇರಬಾರ್ದು. ಸೊ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ನೇ ಹುಡ್ಕೋಣ ಅಂತ ಹೇಳಿ ಹುಡ್ಕಕ್ ಶುರು ಮಾಡಿದ್ವಿ. ಇವಳು ಆಕ್ಚುಲಿ ಬೇಗ ಸಿಕ್ಬಿಟ್ಲು ನಮಗೆ. ಸೆಕೆಂಡ್ ಹಾಫ್ ಶೂಟ್ ಮಾಡಕ್ಕೆ ಇನ್ನು 2 ತಿಂಗಳಿದೆ, ಬಟ್ ಆವಾಗಲೇ ಸಿಕ್ಬಿಟ್ಲು ನಮಗೆ. ಅವಳನ್ನ ಹುಡ್ಕೋಕೆ ಬಹಳಷ್ಟು ಕಷ್ಟಪಟ್ವಿ ನಾವು. ಯಾಕಂತಂದ್ರೆ ನಮ್ಮ ತಲೆಯಲ್ಲಿ ಏನೋ ಒಂದು ನಾನು ಅವಾಗಲಿಂದ ಟ್ರೈ ಮಾಡ್ತಾ ಇದ್ದೀನಿ ಅವ್ರನ್ನ ಮಾತಾಡ್ಸಕ್ಕೆ. ಸ್ವಲ್ಪ 2 ವರ್ಡಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗ ಸಿಕ್ಕಿದ್ರು, ಹೇಗೆ ಸಿಕ್ಕಿದ್ರು ಅಂತ ಅವ್ರ ಹತ್ರನೇ ಕೇಳ್ಬೇಡ. ಸೊ ಓವರ್ ಟು ಯು ರಶ್ಮಿಕಾ, ಹೇಗೆ ಭೇಟಿ ಆಯಿತು ರಕ್ಷಿತ್ ಅವ್ರ ಜೊತೆ? ಯಾವ ರೀತಿ ಇಂಪ್ರೆಸ್ ಮಾಡಿದ್ರಿ ನೀವು? ಈ ಕ್ಯಾರೆಕ್ಟರ್ ಹೇಗೆ ಸೂಟ್ ಆದ್ರಿ ನೀವು? ಫಸ್ಟ್ ನನಗೆ ರ್ಯಾಂಡಮ್ ಆಗಿ ಒಂದು ಕಾಲ್ ಬಂತು. ಬರುವಾಗ ಒಂದು ಪ್ರ್ಯಾಂಕ್ ಕಾಲ್ ಕಾಣಿಸುತ್ತೆ ಅಂತ ನಾನು ನೆನೆಸ್ಕೊಂಡಿದ್ದೆ. ಸೊ ಅದಾದಮೇಲೆ ಏನೋ ಒಂದು ಮೀಟ್ ಮಾಡೋಣ, ಏನಾಗುತ್ತೆ ಮೀಟ್ ಮಾಡಿದ್ರೆ ಅಂತ ನಾನು ನೆನೆಸ್ಕೊಂಡು ನಾನು ಬಂದೆ. ರ್ಯಾಂಡಮ್ ಆಗಿ ಬಂದರೆ ಯಾರು ನಂಬ್ತಾರೆ ಹೇಳಿ? ಸೊ ಹಾಗೆ ಬಂದಾಗ ಐ ಕೇಮ್ ಆಡಿಷನ್. ಫಸ್ಟ್ ಇವ್ರು ಮೀಟ್ ಮಾಡುವಾಗ ನನ್ಗೆ ನಿಜವಾಗ್ಲೂ ಅಷ್ಟು ಪರಿಚಯ ಇರಲಿಲ್ಲಲ್ಲ. ಸೊ ಐ ವಾಸ್ ಟೆನ್ಸ್ಡ್, ಐ ವಾಸ್ ಸ್ಕೇರ್ಡ್. ಸೊ ಅದಾದಮೇಲೆ ಆಡಿಷನ್ ಮಾಡಿದ್ರು. ಆವಾಗ ಕನ್ನಡ ಸ್ವಲ್ಪ ಕಷ್ಟ ಇತ್ತು ನನಗೆ. ಸೊ ಅದು ಯುನೋ ಅಗೇನ್ ಆ್ಯಂಡ್ ಅಗೇನ್ ಈ ಲೈನ್ಸ್ ಎಲ್ಲ ಓದಿ ಹೇಳಿಕೊಟ್ಟು ಅದಾದಮೇಲೆ ಆಡಿಷನ್ ಮಾಡಿದ್ವಿ. ಹಾಂ, ಸೊ ಅದಾದಮೇಲೆ ಏನೋ ಮಾತಾಡಿದ್ವಿ. ಅದಾದಮೇಲೆ ಸೆಲೆಕ್ಟ್ ಮಾಡಿದ್ರು. ಹೆಂಗೋ ದೇವ್ರಿಗೆ ಮಾತಾಡೋದನ್ನೇ ಒಂದು ಸಿನಿಮಾ ಮಾಡ್ಬೋದಲ್ಲ? ಯಾವ ಸ್ವೀಟ್ ತುಂಬ ಇಷ್ಟ ನಿಮಗೆ? ಮೈಸೂರು ಪಾಕ್. ಕರ್ಗೋಗ್ಬಿಡ್ತಾರೆ ಬಿಡ್ರಿ ನಮ್ಮ ಹುಡುಗರು, ಅಷ್ಟು ಸ್ವೀಟಾಗಿ ಮಾತಾಡ್ತಾರೆ. ಸೊ ಈ ಒಂದು ಸ್ವೀಟ್ ಅಕೇಶನಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಆಯುಧ ಪೂಜಾ ಅಂತ ಹೇಳಿದ್ರೆ ರಕ್ಷಿತ್ ಅವ್ರನ್ನ ಕೇಳಲೇಬೇಡಿ. ಮನೆಗೆ ಹೋದರೆ ಒಂದು ಮಿನಿ ಶೋರೂಮ್ ನೋಡ್ದಂಗೆ ಅಂತ ಅನ್ಸುತ್ತೆ. ಆಟೋಮೊಬೈಲ್ ಫ್ರೀಕ್ ಅವರು. ಸೊ ಯಾವ್ಯಾವ ವೆಹಿಕಲ್ಸ್ ಇದೆ, ಏನು ಸಮಾಚಾರ? ನಮ್ಮನ್ನೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಹುಡುಗಿಯರು ರಕ್ಷಿತ್ ಜೊತೆ ಒಂದು ರೈಡ್ ಹೋಗಬೇಕು ಅಂತ ಕೇಳ್ತಾರೆ. ಅಂಥ ಸೂಪರ್ ಡೂಪರ್ ಆದ ವೆಹಿಕಲ್ಸ್ ಇದೆ ಇವ್ರ ಹತ್ರ. ಹೇಳಿ ರಕ್ಷಿತ್. ನಮ್ಮನೇಲಿ ಒಂದು ಆಡಿ Q5 ಇದೆ, ಆಮೇಲೆ ಹಾರ್ಲಿ ಡೇವಿಡ್ಸನ್ ಬ್ರೇಕ್ಔಟ್ ಇದೆ. ಸೊ ಇವತ್ತೆಲ್ಲ ಫುಲ್ ಡೆಕೋರೇಷನಲ್ಲೇ ಫುಲ್ ಟೈಮ್ ಮುಗ್ದೋಗ್ಬಿಡುತ್ತೆ. ಇವತ್ತಾ? ಹೌದು, ಎಲ್ಲ ಫಸ್ಟ್ ನಮ್ದು ಪ್ರೊಡಕ್ಷನ್ ಗಾಡಿನ ಪೂಜೆ ಮಾಡಿ ಅದರ ನಂತರ ಪರ್ಸನಲ್ ಗಾಡಿಗಳನ್ನ ಪೂಜೆ ಮಾಡ್ತೀವಿ. ಸೊ ಇನ್ನಷ್ಟು ಕೇಳೋಣ. ನಮ್ಮ ರಿಷಬ್ ಅವರು ಕೂಡ ಇದ್ದಾರೆ, ಅವರು ಕೂಡ ವೆಹಿಕಲ್ಸ್ ಫ್ರೀಕ್ ಅಂತ ಕೇಳಿದ್ದೀನಿ. ಸೊ ಯಾವ ಗಾಡಿ ನಿಮ್ಮ ಹತ್ರ ಇದೆ ಸರ್? ಅವ್ರು ಯಾವ ಗಾಡಿನೂ ಇಲ್ಲಿ ಕೇಳ್ಬಿಟ್ಟು ಹೋಗಿ. ಹೇಳಿ. ಅವ್ರು ಯಾವ ಗಾಡಿನೂ ಜಾಸ್ತಿ 4 ತಿಂಗಳಕ್ಕಿಂತ ಜಾಸ್ತಿ ಇಟ್ಕೊಳ್ಳಲ್ಲ. ಅಪ್ಪ, ಇದು ಗಾಡಿ ವಿಚಾರದಲ್ಲಿ ಮಾತ್ರ ಸ್ಟಿಕ್ ಆನ್ ಆಗಲಿ. ಆಮೇಲೆ ಹೆಂಗಂದ್ರೆ ನಾವೆಲ್ಲ ಒಂದೇ ಕ್ಯಾಟಗರಿ, ಸಾಲ ಮಾಡಿದ್ರೆ ತುಪ್ಪ ತಿನ್ಬೇಕು ಅಂತ. ಸೊ
4 ಮಂತ್ಸ್ಗೊಮ್ಮೆ ನಮ್ಗೆ ಹೊಸ ಗಾಡಿ ಮೇಲೆ ಲವ್ ಶುರು ಆಗ್ತಾ ಇರುತ್ತೆ. ಸೊ ಆಮೇಲೆ ಹಳೆ ಗಾಡಿನ ಮಾರ್ಬಿಟ್ಟು ಹೊಸ ಗಾಡಿ ತಗೋತೀವಿ. ಇನ್ನೊಂದು 4 ತಿಂಗಳಲ್ಲಿ ತಿರ್ಗ ಹೊಸ ಗಾಡಿ ತಗೋತೀವಿ. ಬಟ್ ಆದ್ರೂ ಒಂದು ಅಫೆಕ್ಷನ್ ಇರುತ್ತಲ್ಲ ಫಸ್ಟ್ ವೆಹಿಕಲ್. ಸ್ಪೆಷಲಿ ಇವನು ನಾನ್ ಪರವಾಗಿಲ್ಲ, ಇವನು ಸ್ಪೆಷಲಿ. ಸೊ ಹೇಳಿ, ನಿಮ್ಮ ಫಸ್ಟ್ ವೆಹಿಕಲ್ ಯಾವುದು, ಫಸ್ಟ್ ಗಾಡಿ ಯಾವುದು? ಸ್ಕೋಡಾ ರ್ಯಾಪಿಡ್. ಹೌದು, ಆಡಿ ಗಿಡಿ ಎಲ್ಲ ಇಲ್ಲ. ಸೈಕಲ್ ಹಾಂ ಬುಲೆರೋ ಇತ್ತು ಆ್ಯಕ್ಚುಲಿ ಫಸ್ಟ್ ಗಾಡಿ ಬುಲೆರೋ. ಆ ಬುಲೆರೋ ದೊಡ್ಡ ಸ್ಟೋರಿನೇ ಇದೆ. ನಾನು ಇವನು ಎಲ್ಲ ಸೇರಿಕೊಂಡು ಇಡೀ ಒಂದೇ ಗಾಡಿ ನಮ್ಮ ಹತ್ರ ಫುಲ್ ಸಿನಿಮಾ ಸೆಟಪ್ಪಲ್ಲಿ ಉಡುಪಿಗೆ ಹೋಗಿ ಒಂದು ಶಾರ್ಟ್ ಫಿಲ್ಮ್ನೆಲ್ಲ ಶೂಟ್ ಮಾಡಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಂದು 6 days. ಸೊ ಬುಲೆರೋ ಆದಮೇಲೆ ಹಾಂ ಅಲ್ಲ, ಅದು ಸುಮ್ಮನೆ ಹೇಳಿದ್ದವನು. ಈ ತರ ಎಲ್ಲ ಕಾಲು ಇಳಿತಾರೆ ನೋಡಿ. ನಾನು ನನ್ಗೆ ಪರಿಚಯ ಆಗಿರೋ ತುಗ್ಲಾ ಟೈಮಲ್ಲಿ ಆವಾಗ ಬೈಕ್ ಇತ್ತು. ಅದರ ನಂತರ ಬೊಲೆರೋ ಬಂತು. ಬೊಲೆರೋ 4-5 ತಿಂಗಳಿತ್ತು. ಎವ್ರಿ ಮೀಟಿಂಗ್ ಅಲ್ಲಿ ಚೇಂಜ್ ಆಗ್ತಾ ಇತ್ತು. ಬೊಲೆರೋ ಹೋಗಿ ಆಮೇಲೆ ಸ್ಕೋಡಾ ರ್ಯಾಪಿಡ್ ಬಂತು. ಇನ್ನೂ ನನ್ನ ಹತ್ರ ಇದೆ. ಸೊ ಅದೇ ಬೈಕಲ್ಲ ಇವನಿಗೆ ನಾನು ರಿಕ್ಕಿ ಕತೆ ಹೇಳಿದ್ದು. ಒಂದು ಭಾಳ ಫೇವ್ರೇಟ್ ಬೈಕ್ ಅದು, ಒಂದು TVS ವಿಕ್ಟರ್. ತುಗ್ಲಕ್ ಇನ್ನೇನು ವರ್ಕೌಟ್ ಆಗಲ್ಲ ಅನ್ನೋ ಕಾಲದಲ್ಲಿ ಇವನು ನಾನು ಮನೆಗೆ ಹೋಗ್ತಾ ಇವನ ಕತೆ ಹೇಳಿದ್ದೆ. ಫೈನಲಿ ರಿಲೀಸಿಗೆ ಇಬ್ಬರು ಅದೇ ಬೈಕಲ್ಲಿ ಹೋಗಿದ್ವಿ ನಾವು. ಬೈಕ್ ಮೇಲೆ ಸಾಕಷ್ಟು ಕಥೆಗಳಿದೆ. ಆ್ಯಕ್ಚುಲಿ ಒಬ್ರು ಗಾಡಿ ಆದರೆ ಮತ್ತೊಬ್ರು ಇಂಜಿನು, ಮೇಡ್ ಫಾರ್ ಈಚ್ ಅದರ್ ಇಬ್ರು ಕೂಡ. ಸೊ ಈ ಒಂದು ಜೋಡಿ ಬಗ್ಗೆ, ಹಾಗೆ ನಮ್ಮ ಸ್ವೀಟ್ ಅಂಡ್ ಸಾಲ್ಟ್ ಬೇಬಿ ಡಾಲ್ಸ್ ಇವ್ರ ಬಗ್ಗೆನೂ ಜಾಸ್ತಿ ಮಾತಾಡಬೇಕು. ಅದಕ್ಕೂ ಮುನ್ನ ಏನು ಮಾಡ್ತೀರಾ, ಡೆಕೋರೇಟ್ ಮಾಡಬೇಕಲ್ಲ. ನಮ್ಮ ಕಿರಿಕ್ ಕಾರ್ ಡೆಕೋರೇಟ್ ಮಾಡಲಿಲ್ಲ ಅಂದರೆ ಜಾಸ್ತಿ ಕಿರಿಕ್ ಆಗಿಬಿಡುತ್ತೆ. ಸೊ ರ್ಯಾಪಿಡಾಗಿ ಎಷ್ಟು ಫಾಸ್ಟಾಗಿ ಡೆಕೋರೇಟ್ ಮಾಡ್ತಾರೆ, ಉಳಿದಿರೋ ಎಲ್ಲ ಅಲಂಕಾರಗಳನ್ನ ನೋಡೋಣ ಬನ್ನಿ. ಕಮಾನ್, 1 ನಿಮಿಷ ಟೈಮ್ ಕೊಡ್ತೀನಿ.